ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 6 ರಾಶಿಗಳ ವಾರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನವೆಂಬರ್ 10 ಸೋಮವಾರದಿಂದ ನವೆಂಬರ್ 16 ಭಾನುವಾರದ ತನಕ ವಾರ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾವ ರಾಶಿಯವರು ತಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ತಿರುಗಿಸುತ್ತಾರೆ, ಯಾವ ರಾಶಿಯವರಿಗೆ ಜಾಗ್ರತೆ ಬೇಕು, ಯಾವ ರಾಶಿಯವರಿಗೆ ಲಾಭ ಹಾಗೂ ನಷ್ಟಗಳು ಆಗಲಿದೆ, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ರಾಶಿ ಚಕ್ರದಲ್ಲಿ 7ನೆಯ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರನು ಪ್ರೀತಿ, ಸಂಬಂಧ, ಕಲೆ, ಹಣ, ಸೌಂದರ್ಯತೆ ಮತ್ತು ಸಮತೋಲನದ ಕಾರಕ. ಈ ವಾರ ತುಲಾ ರಾಶಿಯವರಿಗೆ ಸಮತೋಲನವೇ ನಿಮ್ಮ ಶಕ್ತಿ ಹಾಗೂ ಸವಾಲು. ಕೆಲಸದ ಜಾಗದಲ್ಲಿ ಮಾತಿನ ತೂಕ ಹೆಚ್ಚಾಗುತ್ತದೆ. ನೀವು ಹೇಳುವ ಒಂದು ವಾಕ್ಯವು ಸರಿಯಾದ ದಾರಿಯನ್ನು ತೆರೆಯಬಹುದು. ವ್ಯವಹಾರದಲ್ಲಿ ಪ್ರೀತಿಯಿಂದ ಮಾತನಾಡುವ ಶಕ್ತಿ ನಿಮ್ಮ ಯಶಸ್ಸಿನ ಮೂಲವಾಗುತ್ತದೆ. ಹೊಸ ಗ್ರಾಹಕರು ಬರಬಹುದು. ಹಣಕಾಸಿನಲ್ಲಿ ಶುಕ್ರನ ಕರುಣೆ ಹೆಚ್ಚಾಗುತ್ತದೆ. ಅನಿರೀಕ್ಷಿತ ಲಾಭವೂ ಸಹ ಉಂಟಾಗುತ್ತದೆ. ಹಳೆಯ ಹಣ ಮರಳಿ ಬರುವುದು. ಹಳೆಯ ಸಾಲಗಳೆಲ್ಲವೂ ಮರುಪಾವತಿಯಾಗಲಿದೆ. ಮನೆಯಲ್ಲೊಂದು ಸಿಹಿಯಾದ ವಾತಾವರಣ ಇರುತ್ತದೆ. ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತದೆ. ಕುಟುಂಬದಲ್ಲಿ ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ. ನೀವು ಮಾತನಾಡುವ ಮಾತುಗಳು ಬೇರೆಯವರಿಗೆ ನೋವನ್ನು ಉಂಟು ಮಾಡಬಹುದು. ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡಿದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಚರ್ಮ ಹಾಗೂ ಗಂಟಲಿನ ಸಮಸ್ಯೆ ಕಾಣಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಕುಜನು ಶಕ್ತಿ, ರಹಸ್ಯ, ಧೈರ್ಯ ಮತ್ತು ಮನಸ್ಸಿನ ಕಾರಕ. ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮ್ಮೊಳಗಿನ ಶಕ್ತಿ ನೇರವಾಗಿ ಹೊರಬರುತ್ತದೆ. ನೀವು ಸದ್ದಿಲ್ಲದೆ ಮಾಡುವ ಕೆಲಸಗಳು ಬಾಣದಂತೆ ಗುರಿ ತಲುಪುತ್ತದೆ. ಕೆಲಸದಲ್ಲಿ ಮೌನವೇ ನಿಮ್ಮ ಬಲವಾಗುತ್ತದೆ. ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮಗೆ ಸಹಾಯವೂ ಆಗುತ್ತದೆ. ಹಣಕಾಸಿನಲ್ಲಿ ಲಾಭದ ಸಂಕೇತ. ಹೂಡಿಕೆ ಮಾಡುತ್ತಿದ್ದರೆ ಒಳ್ಳೆಯ ಸುದ್ದಿಗಳು ಬರುತ್ತದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗಬಹುದು. ನೀವು ಹೇಳುವ ಮಾತುಗಳು ತೀಕ್ಷ್ಣವಾಗಿರುತ್ತದೆ. ಪ್ರೀತಿಯಲ್ಲಿ ಆಳವಾದ ಸಂಪರ್ಕವಿರುತ್ತದೆ. ಸಂಗಾತಿಯು ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡುತ್ತಾರೆ. ನಿಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ರಕ್ತದ ಒತ್ತಡದಂತಹ ಸಮಸ್ಯೆಗಳು ಕಂಡುಬರುತ್ತದೆ. ಅತಿಯಾಗಿ ನೀರನ್ನು ಕುಡಿಯುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯ ಅಧಿಪತಿ ಗುರು. ಗುರು ಜ್ಞಾನ, ಪ್ರಯಾಣ, ಭಾಗ್ಯ, ಧರ್ಮ ಹಾಗೂ ಉದಾರತೆಯ ಕಾರಕ. ಈ ವಾರ ಧನಸ್ಸು ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ಗುರುವಿನ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇದೆ. ಕೆಲಸದಲ್ಲಿ ದೊಡ್ಡ ಯೋಜನೆಗಳಲ್ಲಿ ಭಾಗವಹಿಸುವಿರಿ. ನಿಮ್ಮ ಐಡಿಯಾಗಳಿಗೆ ದೊಡ್ಡ ಮಟ್ಟದ ಮೌಲ್ಯ ಸಿಗುತ್ತದೆ. ವ್ಯವಹಾರದಲ್ಲಿ ಲಾಭದ ಓಟ ನಿಮಗಿದೆ. ಹೊಸ ಅವಕಾಶಗಳು, ಹೊಸ ಒಡಂಬಡಿಕೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಣಕಾಸಿನಲ್ಲಿ ಉತ್ತಮ ಸ್ಥಿತಿ ಇರುತ್ತದೆ. ಹಳೆಯ ಸಾಲಗಳೆಲ್ಲವೂ ಮರುಪಾವತಿಯಾಗಲಿದೆ. ಪ್ರಯಾಣದ ಯೋಚನೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಿರಿ. ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ಸಂತೋಷ ಉಂಟು ಮಾಡುತ್ತದೆ. ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತದೆ. ಇನ್ನು ಮದುವೆಯಾಗದವರಿಗೆ ಒಳ್ಳೆಯ ಮಾತುಕತೆಗಳು ಬರುವ ಸಾಧ್ಯತೆಗಳು ಇವೆ. ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹೊಟ್ಟೆ, ಜೀರ್ಣಕ್ರಿಯೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಇನ್ನು ರಾಶಿ ಚಕ್ರದಲ್ಲೇ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಶನಿಯು ಪರಿಶ್ರಮ, ನಿಯಮ, ಜವಾಬ್ದಾರಿ ಹಾಗೂ ಶಕ್ತಿಯ ಕಾರಕ. ಈ ವಾರ ಮಕರ ರಾಶಿಯವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಹಳೆಯ ಶ್ರಮಕ್ಕೆ ಪ್ರತಿಫಲ ಇನ್ನು ಮುಂದೆ ದೊರಕಲಿದೆ. ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಹೊಸ ಬದಲಾವಣೆಗೆ ನಿಮಗೆ ಲಾಭಕರವಾಗುತ್ತದೆ. ವ್ಯವಹಾರಗಳಲ್ಲಿ ನಿಧಾನವಾದರೂ ಅದರಿಂದ ಲಾಭವೂ ಬರುತ್ತದೆ. ನಿಮ್ಮ ಸ್ಥಿರತೆ ತುಂಬ ಬಲವಾಗಿದೆ. ಹಣಕಾಸಿನಲ್ಲಿ ವ್ಯರ್ಥ ಖರ್ಚು ಮಾಡಬೇಡಿ. ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಯೋಚನೆ ಮಾಡಿ ಖರ್ಚು ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಅಂತಹ ವಸ್ತುಗಳನ್ನು ಖರೀದಿಸಿ. ಅನವಶ್ಯಕ ವಸ್ತುಗಳನ್ನು ಖರೀದಿಸಿ ದುಂದುವೆಚ್ಚ ಮಾಡಬೇಡಿ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗುತ್ತದೆ. ಆದರೆ ನೀವು ಹೇಳುವ ಶಾಂತಿ ಮಾತುಗಳು ಎಲ್ಲವನ್ನೂ ಸಮತೋಲನದಲ್ಲಿ ಕಾಪಾಡಿಕೊಳ್ಳುತ್ತದೆ. ಪ್ರೀತಿಯಲ್ಲಿ ಹಾಗೂ ಸಂಬಂಧಗಳಲ್ಲಿ ಸ್ಪಷ್ಟತೆ ತುಂಬಾ ಮುಖ್ಯ. ಮನಸ್ಸಿನಲ್ಲಿ ಇರುವುದನ್ನು ನೇರವಾಗಿ ಹೇಳಿದರೆ ಎಲ್ಲವೂ ಸುಧಾರಣೆ ಆಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ತುಂಬಾ ಜಾಗ್ರತೆ ವಹಿಸಬೇಕು. ಒಂದೇ ಜಾಗದಲ್ಲಿ ಕುಳಿತು ಕಾಲು ನೋವು ಹಾಗೂ ಬೆನ್ನು ನೋವುಗಳಂತಹ ಸಮಸ್ಯೆಗಳು ಕಾಣಬಹುದು. ವ್ಯಾಯಾಮ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ.
ಶನಿಯು ಶಿಸ್ತು, ಸಮಯ, ಪರಿಶ್ರಮ, ಫಲ, ನ್ಯಾಯ ಹಾಗೂ ಶಕ್ತಿಯ ಕಾರಕ. ಈ ವಾರ ಕುಂಭರಾಶಿಯವರಿಗೆ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತದೆ. ಈ ವಾರ ನಿಮಗೆ ಬರುವ ಬದಲಾವಣೆಗಳು ಮೊದಲು ಗೊಂದಲವಾಗಿರಬಹುದು, ಆದರೆ ನಂತರ ಅದೇ ಸರಿ ಹೋಗುತ್ತದೆ. ಕೆಲಸದಲ್ಲಿ ಹೊಸ ದಿಕ್ಕು ಬರಲಿದೆ. ವ್ಯವಹಾರದಲ್ಲಿ ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಲಾಭ ಉಂಟಾಗುತ್ತದೆ. ಹಣಕಾಸಿನಲ್ಲಿ ವೇಗ ಹೆಚ್ಚಾಗುತ್ತದೆ. ಅನಿರೀಕ್ಷಿತ ಹಣ ಕೈಗೆ ಸೇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕುಟುಂಬದಲ್ಲಿ ಸಿಹಿ ಸಂದರ್ಭ ಹೆಚ್ಚಾಗುತ್ತದೆ. ಹೊಸ ವ್ಯಕ್ತಿಗಳ ಆಗಮನವೂ ಸಹ ಆಗಬಹುದು. ಪ್ರೀತಿಯಲ್ಲಿ ಹಳೆಯ ಸಂಬಂಧ ಮತ್ತೆ ಸಂಪರ್ಕಕ್ಕೆ ಬರುತ್ತದೆ. ಒಬ್ಬರು ಇನ್ನೊಬ್ಬರ ಕಡೆ ಆಕರ್ಷಿತರಾಗುತ್ತಾರೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಂಡುಬರುತ್ತದೆ. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು. ಗುರು ಜ್ಞಾನ, ಭಾಗ್ಯ, ವಿಸ್ತರಣೆ ಹಾಗೂ ದೈವಶಕ್ತಿಯ ಕಾರಕ. ಈ ವಾರ ಮೀನರಾಶಿಯವರಿಗೆ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತದೆ. ನೀವು ಹುಡುಕುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನಿಮ್ಮೊಳಗೆ ಸಿಗಲಿದೆ. ಕೆಲಸದಲ್ಲಿ ಗುರುವಿನ ಕೃಪೆ ಹೆಚ್ಚಾಗುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ವ್ಯವಹಾರಗಳ ಸ್ಥಿತಿ ಉತ್ತಮವಾಗಿರುತ್ತದೆ. ನಿಮ್ಮ ಮಾತಿನ ಮೃದುತೆ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹಣಕಾಸಿನಲ್ಲಿ ಸುಧಾರಣೆ ಆಗುತ್ತದೆ. ಹಳೆಯ ಹಣ ಬರುವ ಸಾಧ್ಯತೆಗಳೂ ಇವೆ. ಮನೆಯಲ್ಲೊಂದು ಹಬ್ಬದ ವಾತಾವರಣ ಇರುತ್ತದೆ. ಕುಟುಂಬದವರ ಜೊತೆ ಆತ್ಮೀಯ ಕ್ಷಣಗಳನ್ನು ಅನುಭವಿಸುತ್ತೀರಿ. ಪ್ರೀತಿಯಲ್ಲಿ ಭಾವನೆಗಳು ಹೆಚ್ಚಾಗುತ್ತದೆ. ಸಂಗಾತಿಯ ಜೊತೆ ಉತ್ತಮ ಸಮಯವನ್ನು ಕಳೆಯುವಿರಿ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಕಫ, ತಲೆನೋವು ಅಂತಹ ಸಮಸ್ಯೆಗಳು ಕಾಣಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯ ಇನ್ನಷ್ಟು ಸುಧಾರಿಸುತ್ತದೆ. ಸಮಸ್ಯೆಗಳು ಎದುರಾದರೆ ಅದನ್ನು ಬಗೆಹರಿಸಿಕೊಳ್ಳಲು ಉಪಾಯವಿರುತ್ತದೆ. ಈ ವಾರ ಬರುವ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶಕ್ತಿ ದೇವತೆಗಳ ದರ್ಶನ ಮಾಡಿ ಹಾಗೂ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠಿಸಿ. ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಬರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ. ನಾವು ತಿಳಿಸಿದ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಈ ವಾರ ಬರುವ ಸಮಸ್ಯೆಗಳಿಂದ ಪಾರಾಗಿ. ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.